ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ದ್ವಿತೀಯ ಭಾಷೆ ಇಂಗ್ಲೀಷ್ನ ಮೊದಲ ಗದ್ಯಪಾಠ ಅ ಹೀರೋ ಹೀರೋ ಅಂತಕ್ಕಂಥ ಗದ್ಯಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. SSLCಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪಾಠದ ನೋಟ್ಸ್ಗಳಾಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ಸೊ ಎಲ್ಲವುಗಳು ಸಿಗ್ತವೆ. ಸೊ ಖಂಡಿತವಾಗಿ ನೀವುಗಳು ಕೂಡ ಅವುಗಳನ್ನು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡುವ. ಸೊ ಮೊದಲಿಗೆ ಸಮರಿ ಇದೆ. ಸಮರಿ ನೋಡಿಕೊಂಡ್ರೆ ಸೊ ಪಾಠ ಅರ್ಧ ಓದಿದ್ಕೊಂಡಕ್ಕಿಂತ ಹೆಚ್ಚೇ ಆಗುತ್ತೆ. ಈ ಕಥೆಯಲ್ಲಿ ಸ್ವಾಮಿ ಎಂಬ ಬಾಲಕ ತನ್ನ ಗರಿವಿಲ್ಲದಂತೆ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ದೊಡ್ಡ ಹೀರೋ ಆದ ವಿಚಾರವು ಲಘು ಹಾಸ್ಯದ ದಾಟಿಯಲ್ಲಿ ಚಿತ್ರಿತವಾಗಿದೆ. ಒಮ್ಮೆ ಸ್ವಾಮಿಯ ತಂದೆ ದಿನಪತ್ರಿಕೆಯನ್ನು ಓದುತ್ತಿದ್ದಾಗ ಹಳ್ಳಿಯ ಹುಡುಗನೊಬ್ಬ ಕಾಡು ದಾರಿಯಲ್ಲಿ ಬರುತ್ತಿದ್ದಾಗ ಹುಲಿಯೊಂದಿಗೆ ಧೈರ್ಯದಿಂದ ಹೋರಾಡಿದ ಸುದ್ದಿ ಅವರ ಕಣ್ಣಿಗೆ ಬಿತ್ತು. ಹುಲಿಯನ್ನು ಹಳ್ಳಿಯ ಜನರು ಬಂದು ಕೊಲ್ಲುವವರೆಗೆ ಸುಮಾರು ಅರ್ಧ ದಿನದ ಕಾಲ ಆತ ಮರವೇರಿ ಕುಳಿತ ಸುದ್ದಿ ಅದಾಗಿತ್ತು. ಈ ಸುದ್ದಿಯನ್ನು ಓದಿದ ಸ್ವಾಮಿಯ ತಂದೆ ತನ್ನ ಮಗನನ್ನು ಧೈರ್ಯವಂತನನ್ನಾಗಿಸಬೇಕೆಂಬ ಆಸೆಯಿಂದ, ಇಂದು ರಾತ್ರಿ ನೀನು ನನ್ನ ಆಫೀಸಿನ ಕೋಣೆಯಲ್ಲಿ ಮಲಗಬೇಕು ಎಂದು ಸವಾಲು ಒಡ್ಡುತ್ತಾನೆ. ಯಾವಾಗಲೂ ಅಜ್ಜಿಯ ಪಕ್ಕದಲ್ಲಿ ಮಲಗಿ ಅಭ್ಯಾಸವಾಗಿದ್ದ ಸ್ವಾಮಿಗೆ ಭಯದಿಂದ ನಡುಕ ಹುಟ್ಟಿದರೂ ತಂದೆ ತಮಾಷೆ ಮಾಡುತ್ತಿರಬೇಕೆಂದು ಭಾವಿಸಿ ಆಯಿತು ಎಂದು ಬಿಡುತ್ತಾನೆ ಮತ್ತು ವಿಷಯ ಬದಲಾಯಿಸಿ ನಮ್ಮ ಕ್ರಿಕೆಟ್ ಕ್ಲಬ್ನಲ್ಲಿ ದೊಡ್ಡವರನ್ನು ಸೇರಿಸಿಕೊಳ್ಳುತ್ತೇವೆ ಎನ್ನುತ್ತಾನೆ. ಆದರೆ ಆತನ ತಂದೆ ಗಂಭೀರವಾಗಿದ್ದ. ನೀನು ಇಂದಿನಿಂದ ಅಲ್ಲಿಯೇ ಮಲಗಬೇಕು ಎಂದು ಈ ಹಿಂದಿನ ತನ್ನ ಸವಾಲನ್ನು ಈಗ ಆದೇಶವನ್ನಾಗಿಸಿದನು. ತಂದೆಯ ತೀರ್ಮಾನ ದೃಢವಾಗಿತ್ತು. ಮುಂದಿನ ತಿಂಗಳಿನಿಂದ ಮಲಗುತ್ತೇನೆ ಎಂದು ತಪ್ಪಿಸಿಕೊಳ್ಳಲೆತ್ನಿಸಿದ ಸ್ವಾಮಿ. ಆದರೆ ಆತನ ತಂದೆಗೆ ಸ್ವಾಮಿ ಇಷ್ಟು ದೊಡ್ಡವನಾದರೂ ಅಜ್ಜಿಯ ಪಕ್ಕದಲ್ಲಿ ಮಲಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಸಾಧ್ಯವೇ ಇಲ್ಲ, ಇಂದಿನಿಂದಲೇ ಮಲಗಬೇಕು ಎಂದು ಆದೇಶಿಸಿದನು. ಸ್ವಾಮಿ ನಿಧಾನವಾಗಿ ಅಜ್ಜಿಯ ಪಕ್ಕಕ್ಕೆ ಹೋಗಿ ಅಜ್ಜಿ ಮಾತನಾಡಿಸುತ್ತಿದ್ದರೂ ಅಜ್ಜಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿ ಮುಸುಕು ಹಾಕಿ ಮಲಗಿಕೊಂಡನು. ಮುಸುಕು ಹಾಕಿ ಮಲಗಬೇಡವೆಂದು ಅಜ್ಜಿ ಹೇಳುತ್ತಿದ್ದರೂ ಕೇಳದೆ ಅಜ್ಜಿಯ ಹತ್ತಿರ ಸುಮ್ಮನಿರುವಂತೆಯೇ ಗೋಗರೆದು ಮುಸುಕು ಹಾಕಿ ಮಲಗಿಕೊಂಡನು. ಆಗ ಆತನ ತಂದೆ ಬಂದು ಅಜ್ಜಿಯ ವಿರೋಧದ ನಡುವೆಯೇ ಆತನನ್ನು ಎಬ್ಬಿಸಿದನು. 3 ಬಾರಿ ಆತನನ್ನು ಎಬ್ಬಿಸಿ ಕೊನೆಯದಾಗಿ ತಾನೇ ಸ್ವಾಮಿಯ ಹಾಸಿಗೆಯನ್ನು ಸುತ್ತಿ ತನ್ನ ಆಫೀಸಿನ ಕೋಣೆಗೆ ಕರೆದುಕೊಂಡು ಹೋದನು. ಸ್ವಾಮಿ ಒಲ್ಲದ ಮನಸ್ಸಿನಿಂದ ಹಲವಾರು ನೆಪಗಳನ್ನು ಒಡ್ಡಿದರೂ ಕಡೆಯದಾಗಿ ಆತನಿಗೆ ಬಾಗಿಲು ತೆರೆದಿಟ್ಟುಕೊಂಡು ಮಲಗಲು ಅವಕಾಶ ಮಾಡಿಕೊಟ್ಟನು. ಸ್ವಾಮಿಗೆ ತನ್ನ ತಂದೆಗೆ ಮನುಷ್ಯತ್ವವೇ ಇಲ್ಲವೆಂದೆನಿಸಿತು. ತಂದೆಯ ವರ್ತನೆ ಮತ್ತು ದಿನಪತ್ರಿಕೆಗಳೆರಡನ್ನ ದ್ವೇಷಿಸಿದನು. ರಾತ್ರಿಯ ಕತ್ತಲೆ ಮತ್ತು ಮೌನ ಹೆಚ್ಚುತ್ತಿದ್ದಂತೆ ಭಯದಿಂದ ಸ್ವಾಮಿಗೆ ನಿದ್ದೆ ಬರಲೇ ಇಲ್ಲ. ಗೆಳೆಯರು ಹೇಳಿದ ದೆವ್ವದ ಕಥೆಗಳು ನೆನಪಾಗಿ ಅರೇ ನಿದ್ದೆಯಲ್ಲಿ ಎದ್ದು ಕುಳಿತ. ನಿದ್ದೆ ಬರದೆ ಹೊರಳಾಡಿದ ಸ್ವಾಮಿ ಸುರಕ್ಷಿತ ಸ್ಥಳವೆಂದು ಬಗೆದು ಮರದ ಮಂಚದ ಕೆಳಗೆ ನುಸುಳಿ ಮಲಗಿಕೊಂಡನು. ಮುಸುಕಿ ಹಾಕಿ ಮಲಗಿಕೊಂಡರೆ ಭಯಾನಕ ಕನಸೊಂದು ಅವನನ್ನು ಕಾಡಿತು. ಹುಲಿಯೊಂದು ತನ್ನನ್ನು ಅಟ್ಟಿಸಿಕೊಂಡು ಬಂದಂತೆ, ತಾನು ಎಷ್ಟೇ ಓಡಿದರೂ ಓಡಲಾಗದೆ ಕುಂಟುತ್ತಿದ್ದಂತೆ, ಹುಲಿ ತನ್ನ ಪಂಜಿನಿಂದ ಪರಚಿದಂತೆ, ಹೀಗೆ ಸ್ವಾಮಿ ಭಯದಿಂದ ಬೆವೆತು ಹೋದ. ಭಯದಿಂದ ಪ್ರಯತ್ನಪೂರ್ವಕವಾಗಿ ಕಣ್ಣಿಟ್ಟ ಸ್ವಾಮಿ ಪಕ್ಕದಲ್ಲಿ ಅಜ್ಜಿ ಮಲಗಿದ್ದಾಳೆಂಬ ಭಾವನೆಯಿಂದ ಪಕ್ಕಕ್ಕೆ ಕೈ ಚಾಚಿದರೆ ಆತನ ಕೈಗೆ ಸಿಕ್ಕಿದ್ದು ಮರದ ಮಂಚದ ಕಾಲುಗಳು. ಆಗಲೇ ಕತ್ತಲಿನಲ್ಲಿ ಏನೋ ಆಕೃತಿ ಚಲಿಸಿದಂತಾಯಿತು. ಅದು ದೆವ್ವವಿರಬಹುದೆಂದು ಅದರ ಕಾಲನ್ನು ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಗಟ್ಟಿಯಾಗಿ ಹಿಡಿದು ಹಲ್ಲಿನಿಂದ ಕಚ್ಚಿದ. ನೋವು ಸಹಿಸಲಾರದೆ ಒಳ ಬಂದಿದ್ದ ವ್ಯಕ್ತಿ ಅಯ್ಯೋ ಏನೋ ಕಚ್ಚಿತು ಎಂದು ಕಿರುಚಿಕೊಂಡಾಗ ಸ್ವಾಮಿಯ ತಂದೆ, ಮನೆಯ ಆಳು, ಅಡುಗೆಯವ ಹೀಗೆ ಎಲ್ಲರೂ ಬ್ಯಾಟರಿ ಹಿಡಿದು ಓಡಿ ಬಂದು ಕೂಗಿಕೊಂಡವನನ್ನು ಹಿಡಿದುಕೊಂಡರು. ಮರುದಿನ ಸ್ವಾಮಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಅವನ ಸ್ನೇಹಿತರು ಮತ್ತು ಶಿಕ್ಷಕರು ಆತನನ್ನು ಹೊಗಳಿದರು. ಸ್ವಾಮಿ ಹಿಡಿದುಕೊಟ್ಟ ಕಳ್ಳ ನಾವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಜಿಲ್ಲೆಯಲ್ಲಿಯೇ ಬಹುದೊಡ್ಡ ದರೋಡೆಕೋರನಾಗಿದ್ದಾನೆಂದು, ಆತನನ್ನು ಹಿಡಿದುಕೊಡುವ ಮೂಲಕ ಸ್ವಾಮಿ ಬಹುದೊಡ್ಡ ಸಾಧನೆ ಮಾಡಿರುವೆನೆಂದು ಅಲ್ಲಿಗೆ ಬಂದ ಪೊಲೀಸ್ ಅಧಿಕಾರಿಗಳು ಹೇಳಿದರು. ಮುಂದೆ ದೊಡ್ಡವನಾದ ಮೇಲೆ ಯಾಕೆ ಪೊಲೀಸ್ ಕೆಲಸಕ್ಕೆ ಸೇರಬಾರದು ಎಂದು ಸ್ವಾಮಿಯನ್ನು ಪ್ರೋತ್ಸಾಹಿಸಿದರು. ಭಯದಲ್ಲಿ ಇಂಜಿನ್ ಚಾಲಕನೋ, ರೈಲ್ವೆ ಸಹಾಯಕನೋ ಇಲ್ಲ ಬಸ್ ಕಂಡಕ್ಟರ್ನೋ ಆಗಬೇಕೆಂದಿದ್ದ ಸ್ವಾಮಿ ಅವರ ಪ್ರೋತ್ಸಾಹಕ್ಕೆ ಏನು ಹೇಳಬೇಕೆಂದು ತೋಚದೇ ಆಯಿತು ಎಂದಷ್ಟೇ ಹೇಳಿದ. ಇಷ್ಟಾದರೂ ಮರುದಿನ ತಂದೆ ಕ್ಲಬ್ನಿಂದ ರಾತ್ರಿ ಹಿಂತಿರುವುದರೊಳಗೆ ಸ್ವಾಮಿ ಅಜ್ಜಿಯ ಪಕ್ಕದಲ್ಲಿ ಮಲಗಿದ್ದನು.
ಇದನ್ನು ಆತನ ತಂದೆ ವಿರೋಧಿಸಿದರೂ ತಾಯಿಯ ಸಹಕಾರ ದೊರೆತದ್ದರಿಂದ ಆತನಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಹೀಗೆ ಪುಕ್ಕಲು ಸ್ವಭಾವದ ಸ್ವಾಮಿ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಹೀರೋ ಆದ ಕಥೆಯನ್ನು ತಿಳಿ ಹಾಸ್ಯದ ಮೂಲಕ ಲೇಖಕರು ನಿರೂಪಿಸಿದ್ದಾರೆ. ಇಷ್ಟಿತ್ತು ಹೀರೋ ಪಾಠದ ಗದ್ಯ ಪಾಠದ ಕನ್ನಡ ಸಮರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.